ಇವಾಗ ಹೇಳಿದೆ ತುಂಬಾ ನನಗೆ ಯಾರಿಗೂ ಪ್ರಾರ್ಥನೆ ಮಾಡ್ತೀನಿ ಗುರುಜಿ. ಯಾರ್ಗೂ ಥ್ಯಾಂಕ್ ಯು ಗುರುಜಿ. ಏನು ಇಷ್ಟ ಥ್ಯಾಂಕ್ ಯು ಆಗುತ್ತೆ ನಮ್ಮ ಮಾಡ್ಕೊ ಕಾರ್ಯಕ್ರಮ? ಬರ್ತೀನಿ ಗುರುಜಿ. ನಮ್ಮ ಕಾರ್ಯಕ್ರಮ ಗುರುಜಿ ಏನು ಇಷ್ಟ ಆಗುತ್ತೆ? ಮಟನ್ ಚಿಕನ್ ಗುರುಜಿ. ಇಲ್ಲ ನಾನು ಮಟನ್ ನಾನು ಸುಮ್ಮನೆ ಮಟನ್ ಹೇಳಿದೆ. ಬಿರಿಯಾನಿ. ನೀವು ಏನಾದ್ರು ಮಾಡ್ಕೊಬರ್ರಿ, ನಾನು ಸುಮ್ಮನೆ ಹೇಳಿದೆ. ಮಾಡ್ಕೊಬಂದ್ರೆ ತಿನ್ನಲ್ಲ ಅಂತ ನಾನು ಹೇಳಲ್ಲ. ಅಯ್ಯೋ ಅಯ್ಯೋ ಗುರುಜಿ, ನಿಜ ತುಂಬಾ ಖುಷಿ ಆಯ್ತು ಗುರುಜಿ. ತಿಂತೀನಿ ಅಂದ್ರಲ್ಲ ಗುರುಜಿ. ಎಲ್ಲ ತಿಂತೀನಿ, ಮಾಡ್ಕೊಬರ್ರಿ. ಆಯ್ತು ಒಳ್ಳೇದಾಗಲಿ, ಗುರುಜಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ತಾನೆ. ಗುರುಜಿ ನಮ್ಮ ಮಗಳ ಬಗ್ಗೆ ಒಂಚೂರು ಕೇಳ್ಬೇಕಿತ್ತು ಗುರುಜಿ, ಚಿಕ್ಕ ಕೊಡಿ, ಮಗಳ ಬಗ್ಗೆ. ಮಗಳಿಗೆ ಫೋನ್ ಕೊಡಿ, ಮಗಳಿಗೆ ಫೋನ್ ಕೊಡಿ. ಕೊಡ್ತೀನಿ. ಅಲ್ಲ ಗುರುಜಿ, ನಮಸ್ಕಾರ. ಖುಷಿ ತುಂಬಾ, ಅವರು ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಟ್ರು. ಇಷ್ಟು ಹೆಸರನ್ನ ಸಂಪಾದನೆ ಮಾಡೋದಕ್ಕೆ ನನ್ನ ಜೀವನ ಸಾರ್ಥಕ ಆಯ್ತು. ಏನು ಹೇಳಿ? ಭಗವಂತನೇ ಮಾತಾಡ್ದಂಗ್ ಆಯ್ತು ಅಂತಿದಾರೆ. ನಾನು ತುಂಬಾ ರಾಘವೇಂದ್ರ ಸ್ವಾಮಿನ ನಂಬ್ತೀನಿ ಗುರುಜಿ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಏನು ಆರ್ಯವರ್ಧನ್ ಸರ್ ಅಲ್ಲಿ ನಾನು ರಾಘವೇಂದ್ರ ಸ್ವಾಮಿನ ನೋಡ್ತೀನಿ ಅಂತಾರೆ ಗುರುಜಿ. ಇಲ್ಲ, ನನ್ನ ಮಕ್ಕ ಹಾಗೆ ಹೋಲಿಕೆ ಆಗುತ್ತೆ. ನಂಗೆ ತುಂಬಾ ಜನ ಹೇಳಿದ್ದಾರೆ, ನಾನು ಆಟ ಓಡಿಸ್ಬೇಕು, ರಾಘವೇಂದ್ರ ಸ್ವಾಮಿ ನೋಡ್ದಂಗೆ ಆಗುತ್ತೆ ಅಂತ. ಹೌದು ಹೌದು ಗುರುಜಿ, ಅದು ಒಂಥರ ಫೀಲ್ ಬಂದ್ಬಿಡುತ್ತೆ ಗುರುಜಿ. ಹೌದು, ಇವ್ರು ನೋಡಿದ್ರೆ ಎಲ್ಲೋ ದೇವ್ರನ್ನ ನಾವು ನೋಡ್ತಿದೀವೇನೋ ಅನ್ನಂಗೆ. ಹೌದೌದು. ಇಲ್ಲ, ನಾನು ನನ್ನ ಲೈಫಲ್ಲಿ ಒಂದು ತಿರುಪತಿಲಿ ಒಂದು ತುಂಬ ದೊಡ್ಡ ಸೇವೆಗೆ ನಾನು ಫೋನ್ ಮಾಡಿದೆ ಇವತ್ತು. ನಿಜವಾಗ್ಲೂ ಅವರು ನನಗೆ, ಸಾರ್ ನೀವು ಅಷ್ಟು ದೊಡ್ಡವ್ರ ಜೊತೆ ಎಲ್ಲ ಫೋಟೋ ಇದೆ ತಿರುಪತಿ ದೊಡ್ಡ ಆಫೀಸ್ ನೀವು ಕೇಳಿಲ್ಲ ಅಂದರು. ನಾನು ಅವ್ರ ಪರಿಚಯ ಅಂತ ಕೇಳಿಲ್ಲ ಅಂತ ಹೇಳಿದೆ. ಆದರೆ ಟಿಕೆಟ್ ಇದು ಮಾಡಿಕೊಡಿ ದಯವಿಟ್ಟು ಅಂತ ಹೇಳಿದೆ. ಇದ್ರ ಜೊತೆಯಲ್ಲಿ ನನಗೇನು ಆಸೆ ಅಂದರೆ, ನನ್ನ ಹೆಂಡತಿ, ನನ್ನ ಮಗಳು, ಮತ್ತು ನಂಗೆ ತುಂಬ ಇಷ್ಟ ರಕ್ಷಿತಾ ಮೇಡಮ್, ಪ್ರೇಮ್ ಸರ್. ಮಗಳು ತುಂಬಾ ಕ್ಯೂಟ್ ಆಗಿದ್ದಾಳೆ ಗುರುಜಿ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಹಾಗೆ ಗುಂಡಕ್ಕಿರೋದು ನಿಮ್ಮ ಮಗಳ ತರನೇ. ಹೌದು, ನನಗೆ ಭಾಳ ಇಷ್ಟ ಆಯಿತು ರಕ್ಷಿತಾ ಮೇಡಮ್, ಪ್ರೇಮ್ ಸರ್ನ ಕರ್ಕೊ ಹೋಗ್ಬೇಕು ತಿರುಪತಿಗೆ ಅಂತ. ಹಾಗಾಗಿ ಅವ್ರು ಭಗವಂತ ಅವ್ರು ಚೆನ್ನಾಗಿಟ್ಟಾನೆ, ಅವ್ರ ಫ್ಯಾಮಿಲಿ ಇನ್ನೂ ಚೆನ್ನಾಗಿಟ್ಟಿರ್ತಾನೆ. ನಿಮಗೆ ಖಂಡಿತ ಅಲ್ಲೂ ಕೂಡ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನನ್ನ ಮಕ್ಕಳು, ಒಬ್ಬ ಅಸ್ಟ್ರಾಲಜರ್ಗೂ ಒಬ್ರ ಮಗಳನ್ನ ಯಾರೂ ಕೇಳಲ್ಲ, ನನ್ನ ಒಬ್ಬನ್ನೇ ನನ್ನ ಮಗಳನ್ನ ಕೇಳ್ತಾರೆ ತುಂಬ ಜನ. ಅದೇನಂತ ಗೊತ್ತಿಲ್ಲಪ್ಪ ಅಲ್ವಾ? ಹೌದು ಹೌದು ಗುರುಜಿ, ಹೌದು. ತುಂಬ ಜನ ಕೇಳ್ತಾರೆ ನನ್ನ ಮಗಳು ಹೇಗಿದ್ದಾರೆ ಅಂತ. ನಿಜ, ಹೌದು ಹೌದು ಗುರುಜಿ, ನಿಜ ಅದು. ಇಲ್ಲ, ನನ್ನ ಮಗಳು ಗುರುಜಿ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅಲ್ವಾ, ತುಂಬ ಆದ್ರೂ ನನ್ನ ಮಗಳು ಲೆಕ್ಕದಲ್ಲಿ ತುಂಬ ಪಾಸ್ಟು. ಮ್ಯಾಕ್ಸ್ ಎವ್ವಿ ಅಂದರೆ ಎವ್ವಿ. ಸ್ಕೂಲ್ ಟೀಚರ್ ಇವ್ರಿಗೆ ಹೇಳ್ಕೊಡಿ ಅಂತಾರಂತೆ ಬೇರೆಯವ್ರಿಗೆ. ನಿಮ್ಮಿಂದನೇ ಬಂದಿರೋದು ಗುರುಜಿ. ಬುಧ ಅಷ್ಟು ಜೋರಾಗಿದ್ದಾನೆ. ಅದಕ್ಕೆ ನಾನು ನೆನ್ನೆ ಅಂತಿದ್ದು ಅವಾಗ, ಅಪ್ಪ ನಾನು ಇದನ್ನೆಲ್ಲ ಓದಲ್ಲಪ್ಪ, ಅಲ್ಲೊಂದು ಸುಮ್ಮನೆ ಒಂದು ಹೇಳಿದ ತಕ್ಷಣ ಅಲ್ಲೇ ಇಮ್ಮಿಡಿಯೇಟ್ ಹೇಳಿದ ತಕ್ಷಣ ಅಲ್ಲೇ ಮಾಡಾಕ್ಬಿಡ್ತೀನಿ ಅಂದಿಲ್ಲ ನಾನು. ಅವಾಗ ಅನ್ನಿಸ್ತೆ, ಅವಾಗ ಮುಂದೆ ನನ್ನ ಹೆಂಡ್ತಿ ಅಂತ ಇದ್ಲು, ಮುಂದೆ ಕೇಸ್ ಆಗುತ್ತೆ. ನಮ್ಮ ಮಗಳು, ನನ್ನ ವೈಫ್ ಹೇಳ್ತಾ ಇದ್ಲು ನೆನ್ನೆ, ನನ್ನ ಮಗಳನ್ನ ಆಡಿಟ್ರ್ ಮಾಡಿಸ್ಬಿಟ್ಟು ಒಂದು ಲಾ ಮಾಡಿಸ್ಬಿಡೋಣ, ಅಲ್ಲೇ ಕೇಸು ಅಲ್ಲೇ ಲೆಕ್ಕ ಅಂತ ಇದ್ಲು. ನನ್ನ ಪುಣ್ಯಕ್ಕೆ ಏನು ಗೊತ್ತಾ, ತುಂಬ ದೊಡ್ಡ ಸಂಸ್ಥೆ, ಕರ್ನಾಟಕದ ದೊಡ್ಡ ಸಂಸ್ಥೆ, ನನ್ನ ಮಗಳನ್ನ ನೀವು ಅಲ್ಲಿ ಸೇರಿಸಿ ಅಂತ ಕೇಳಿದರು. ನನ್ನ ಅದೃಷ್ಟ, ನನ್ನ ಮಗಳ ಅದೃಷ್ಟ. ಹೇಳೋ, ನಿನ್ನ ನಕ್ಷತ್ರ ಏನು, ನಿನ್ನ ಡೇಟ್ ಏನು? ನಂದು 13/9/2004 ಬೆಳಗ್ಗೆ 9:55 ಗುರುಜಿ. ಏನ್ ನಕ್ಷತ್ರ? ನಕ್ಷತ್ರ ಮಖ ನಕ್ಷತ್ರ, ಸಿಂಹರಾಶಿ. ಮಖ ನಕ್ಷತ್ರ. ಯಾವ ಟೆಂಪಲ್ ಅಟೆಂಡ್ ಮಾಡಿದ್ಯಾ ನಿನ್ನ ನಕ್ಷತ್ರಕ್ಕೆ ಸ್ಟ್ರೆಂತ್ಗೆ? ಅಂದ್ರೆ ಗುರುಜಿ, ಯಾವ್ದಾರು ಇಷ್ಟ ನಿನ್ನ ದೇವ್ರನ್ನ ಯಾವ್ದು ಆರಾಧನೆ ಮಾಡಿದ್ಯಾ? ರಾಘವೇಂದ್ರ ಸ್ವಾಮಿ ಗುರುಜಿ. 5 ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದೀನಿ. ರಾಘವೇಂದ್ರ ಸ್ವಾಮಿನ 16ನೇ ತಾರೀಕು ಕುಂಭಕೋಣಮಲ್ಲೇ ಹುಟ್ಟಿದ್ದು. ಅವರು ಕೂಡ ಮೃಗಶಿರ ನಕ್ಷತ್ರ. ಏನೇಳಿ? 16ನೇ ತಾರೀಕು ಮೃಗಶಿರ ನಕ್ಷತ್ರ. ಅವ್ರು ನೋಡು, ನೀನು ತಲೆ ಎದ್ರು ಅವರು ಒಂಥರ ದೇಹ ಬೇರೆ ಗುಂಡ ಬೇರೆ ಅಂತ ಇರುತ್ತೆ. ಭಾಳ ವೈಬ್ರೇಷನ್, ನಕ್ಷತ್ರಗಳು ಮ್ಯಾಚ್ ಆಗುತ್ತೆ. ಹಾಗಾಗಿ ನಿನಗೆ ಒಳ್ಳೆ ಜಾಬ್ ಎಲ್ಲ ಸಿಗಬೇಕು ಅಂದರೆ ನೀನು ಯಾವಾಗಲೂ ಪ್ರೀತಿಯಿಂದವ ಮಧುರೆ ಮೀನಾಕ್ಷಿನ ಆರಾಧನೆ ಮಾಡು. ಏನೇಳ? ನಿನ್ನ ಫೇವ್ರೇಟ್ ಗಾಡ್ ಅವರೇನೆ. ಏನೇಳ? ಯಾವುದು ಗುರುಜಿ? ಮಧುರೆ ಮೀನಾಕ್ಷಿ. ಅಲ್ಲಿ ಸುಂದರೇಶ್ವರನ ಹೋಗಿ ದರ್ಶನ ಮಾಡು. ಬೆಳಗ್ಗೆ ಅಷ್ಟೊತ್ತಿಗೆ 6 ಗಂಟೆಗೆ ಅಭಿಷೇಕ ಆಗುತ್ತೆ. ನಾನು ಇಲ್ಲಿವರೆಗೂ ಶಿವನ್ ಟೆಂಪಲ್ ಎಲ್ಲ ಕಡೆ ಹೋಗಿದ್ದೀನಿ, ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ಗರ್ಭಗುಡಿಲಿ ಆ ಶಿವನ್ ಟೆಂಪಲ್ ಕುತ್ಕೊಂಡಾಗ ಏನೋ ಸ್ವರ್ಗನೇ ಸಿಗುತ್ತೆ ನನಗೆ. ಇವತ್ತರೆಗೂ ಎಷ್ಟೋ ಟೆಂಪಲ್ಗೆ ಹೋಗಿದ್ದೀನಿ ನಾನು. ತಿರುಪತಿಲೂ ಕೂಡ ಭಾಳ ಹೊತ್ತು ನಿಂತು ದರ್ಶನ ಮಾಡಿದ್ದೀನಿ. ಇಲ್ಲಿ ಅಷ್ಟು ಸುಖ ತಿರುಪತಿಲೂ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಇಲ್ಲಿ ನೀವು ಹೋಗಿ ಸುಂದರೇಶ್ವರ ಹತ್ರ ಒಳಗಡೆ ಕುತ್ಕೊಳ್ಳಿ, ಗರ್ಭಗುಡಿಲಿ ಆ ಟೈಮಲ್ಲಿ ಮಾತ್ರ ಬಿಡ್ತಾರೆ ಅಭಿಷೇಕಕ್ಕೆ. ಹೆಂಗಾರ ಮಾಡಿ ಅಭಿಷೇಕ ಟಿಕೆಟ್ ತಗೊಳ್ಳಿ, ನೀವು ಬರ್ರಿ, ನಾನು ಫೋನ್ ಮಾಡಿ ನಿಮಗೆ ಟಿಕೆಟ್ ಇಸ್ಕೊಡ್ತೀನಿ. ನೀವು ಯಾವಾಗಲಾರು ತಾಯಿ ಮಗಳು ಬಂದಾಗ ನಾನೇ ಫೋನ್ ಮಾಡಿ ಮೇನ್ ಪುರೋಹಿತರಿಗೆ ಫೋನ್ ಮಾಡಿ ನಿಮಗೆ ಲಿಂಕ್ ಮಾಡಿ ನಾನು ಟಿಕೆಟ್ ಇಸ್ಕೊಡ್ತೀನಿ. ಇವಾಗ ಗರ್ಭಗುಡಿಲಿ ಕುತ್ಕೊಂಡು ಅಭಿಷೇಕ ಮಾಡಿಸಿ ನಿಮ್ಮ ಜೀವನ ಪಾವನ ಆಗುತ್ತೆ. ಆ ಸುಂದರೇಶ್ವರನ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀನಿ. ಹುಡುಗಂದು ಏನು ಡೇಟು? ನಾಳೆ ಬರ್ಡೇ ಅವನು. ಆಕ್ಚುಲಿ ನಾಳೆ 1ನೇ ತಾರೀಕು. 1ನೇ ತಾರೀಕು ಡಿಸೆಂಬರ್ 2004. ಅವ್ನು ಯಾವ ಥರ ಸಿಗರೇಟು ಎಣ್ಣೆ ಹೊಡೆದವನು ಇವತ್ತರೆಗೂ? ಇಲ್ಲ ಗುರುಜಿ, ಇಲ್ಲ, ಅದ್ಯಾವುದು ಮಾಡಲ್ವಾ? ಏನು ಇಷ್ಟ ಅವ್ನ ಫೇವ್ರೇಟು? ಪೊಲೀಸ್,
ಅವ್ನ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಏನು? ಆರ್ತಿ ಉಕ್ಕಡದ ಹತ್ರ ಛತ್ರ ಬರುತ್ತಲ್ಲ ಗುರುಜಿ, ಛತ್ರಗಳು ಇಡ್ತಾರಲ್ಲ, ಅಲ್ಲಿ ನಾರ್ಮಲ್ ಬಿಸ್ನೆಸ್ ಮಾಡ್ತಿದ್ದಾನೆ. ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಮಾಡ್ತಿದ್ದಾನೆ. ಒಂದು ಒಳ್ಳೆ ಹಾಡು ಹೇಳಿ, ನಿಮ್ಮ ಲೈಫು ಇಬ್ಬರದು ಹೇಗಿರುತ್ತೆ ಅಂತ ಹೇಳ್ಬಿಡ್ತು. ಒಂದು ಸಾಂಗ್ಸ್ ಹೇಳಿ, ಆ ಸಾಂಗ್ಸಲ್ಲಿ ನನಗೆಲ್ಲ ಗೊತ್ತಾಗುತ್ತೆ. ಪರಪಂಚ ನೀನೆ, ನನ್ನ ಪರಪಂಚ ನೀನೆ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೆ, ನನ್ನ ಪರಪಂಚ ನೀನೆ. ನೋಡಿ, ಗುರುಜಿ ಕನ್ನಿ ರಾಶಿ ಉತ್ತರ ನಕ್ಷತ್ರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ವಿರಾಟ್ ಕೊಹ್ಲಿ ಇವತ್ತು ಅವರು ಕೂಡ ಕನ್ನಿ ರಾಶಿ ಉತ್ತರ ನಕ್ಷತ್ರ ಇವತ್ತು ಸೆಂಚುರಿಯನ್ನು ಹೊಡೆದಿದ್ದಾರೆ. ಏನೇಳೆ? ಸೆಂಚುರಿ ಹೊಡೆದಿದ್ದಾರೆ. ಆಮೇಲೆ ಅವನು ಕೂಡ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಏನೇಳೆ? ಅವರು ಕೂಡ ಉತ್ತರ ನಕ್ಷತ್ರ ಪಾಪಿ ಎಲ್ಲ. ಅದೇ ಥರ ನನ್ನ ಹೆಂಡ್ತಿನೂ ಕೂಡ ಇದೇ ರಾಶಿನೇ. ಆಮೇಲೆ ನೀವು ಕನ್ನಿ ರಾಶಿಲಿ ಹೆಸರನ್ನ ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಸ್ಟಾರ್ಟ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ರಾಶಿ ಸಿಂಹ ರಾಶಿ. ಕನ್ನಿ ರಾಶಿ ನಿಮಗೆ ಸಕಲ ಸಂಪತ್ತು ಅದೃಷ್ಟ ಕೊಡೋಂಥ ರಾಶಿ ಆಗುತ್ತೆ. ಮತ್ತು ನೀವು ಹಾಡನ್ನು ಪ್ರಪಂಚ ನೀನೇ ಅಂತ ಹೇಳ್ತೀರ. ನೀನೇ ನಾನೀಗೆ ಹೇಳ್ತೀರಲ್ವಾ. ನೀ ಬಂದು ಬುಧನ ನಕ್ಷತ್ರದಲ್ಲಿ ಎಂಡ್ ಮಾಡ್ತೀರ. ನೀ ಬಂದು ಬುಧನ ನಕ್ಷತ್ರದಲ್ಲಿ ಬರುತ್ತೆ ನೋಡಿ. ಬುಧ ಬಂದು ಬಹಳ ವಿಶೇಷ. ಆ ನಕ್ಷತ್ರದಲ್ಲಿ ನೀವು ಎಷ್ಟು ಹುಟ್ಟಿದ್ದಾರೆ. ಏನೇಳೆ? ಯಶು ಕೂಡ ವೃಶ್ಚಿಕ ರಾಶಿ ಯಶು. ಆದರೆ ಇದು ನಿಮ್ಮ ರಾಶಿಗೆ 5ನೇ ಮನೆ ಆಗುತ್ತೆ, ಪೂರೇ ಪುಣ್ಯಸ್ಥಾನ ಆಗುತ್ತೆ. ನೀವು ಆಡಿದ ನಿಮ್ಮ ರಾಶಿಗೆ ಪೂರೇ ಪುಣ್ಯಸ್ಥಾನ ಆಗುತ್ತೆ, 4ನೇ ಮನೆ ಆಗುತ್ತೆ. ನಿಮ್ಮ ರಾಶಿಗೆ ನೀವು ಆಡಿದ ಹಾಡಿಗೆ 3ನೇ ಮನೆ ಆಗುತ್ತೆ. ಫ್ರೆಂಡು, ಗಂಡ ಮತ್ತು ಪುನರ್ಜನ್ಮದ ಸಂಬಂಧ ಅಂತ ಹೇಳುತ್ತೆ. ನೀವಿಬ್ಬರು ತುಂಬ ಚೆನ್ನಾಗಿದ್ದೀರಾ. ಈ ಜನ್ಮದ ಸಂಬಂಧ ಅಲ್ಲ, ಜನ್ಮ ಸಂಬಂಧ ಅಂತ ಹೇಳುತ್ತೆ ನಿಮಗೆ. ಹೌದು ಗುರುಜಿ, ನಾನು ತುಂಬಾ ಜಗಳ ಆಡಿದೀವಿ. ತುಂಬಾ ಅಂದ್ರೆ ಲೈಕ್ ಪೀಕ್ ಹೋಗಿ ಇಲ್ಲ ನಾವು ದೂರ ಆಗ್ಬಿಡೋಣ ಅನ್ನಂಗ್ ಬಂದಿದೀವಿ. ಬಟ್ ನಿಜವಾಗ್ಲೂ ಆಗಿಲ್ಲ. ನಾನು ಅನ್ಕೊಂತೀನಿ ಎಲ್ಲೋ ದೇವರೇ ಕಳ್ಸಿದಾರೇನೋ ನಂಗೆ ಇನ್ನೊಂದೇನಾಯ್ತಂದ್ರೆ, ಅಪ್ಪ ಸ್ವಲ್ಪ ಕುಡಿತಾರೆ ಗುರುಜಿ. ಆಗ ಅಪ್ಪ ಒಂದ್ಸಲಿ ನನ್ಗೆ 11 ಗಂಟೆಗೆ ಮನೆ ಬಿಟ್ಟು ಓಡಿಸು ಅಂದ್ಬಿಟ್ಟಿದ್ರು. ನಾನು ಇದನ್ನ ಹೇಳ್ಬೇಕಾ ಇವಾಗ ಗೊತ್ತಿಲ್ಲ ಚಾನಲ್ ಅಲ್ಲಿ. ಆಗ ನಾನು ಒಬ್ಳೇನೆ ಮನೆ ಬಿಟ್ಟು ನಮ್ಮಮ್ಮನ ಕೂಡ ಹಾಕ್ಬಿಟ್ರು. ನೀನೆಲ್ಲ ಹೋಗ್ತೀಯ ಬೇಡ ಅಂತ. ಕುಡ್ತಿದ್ ಮೈಂಡ್ ಅವ್ರಿಗೆ. ನಂದು ಸೆಕೆಂಡ್ ಪಿಯುಲಿ 96% ಗುರುಜಿ. ಡಿಸ್ಟಿಂಕ್ಷನ್ ಹೋಲ್ಡರ್ ಸ್ಟೂಡೆಂಟ್ ನಾನು. ಓಡಿಸಿದ್ರು 11 ಗಂಟೆಗೆ. ಅವ್ನು ಯಾವ್ದೋ ಬೇರೆ ಊರಲ್ಲಿ ಇದ್ದವನು ನನಗೋಸ್ಕರ ಬಂದಿದ್ದಾನೆ ಗುರುಜಿ. ಇಲ್ಲ, ನಾನು ಹೇಳಿದಲ್ಲ, ಪುನರ್ಜನ್ಮ ಸಂಬಂಧ. ಖಂಡಿತಲ್ಲೂ ಕೂಡ ರಾಯರೇ ನಿಂತು ನಿಮ್ಮನ್ನು ಮದುವೆ ಮಾಡಿಸ್ತಾರೆ. ಎದುರುಬೇಡಿ. ನಿಮ್ಮ ಮದುವೆಗೆ ನಮ್ಮ ಕಾರ್ಡ್ ಕೊಡಿ, ನಾವು ಕೂಡ ಬರ್ತೀವಿ. ಒಳ್ಳೇದಾಗಲಿ ಕೊಡಿ, ಒಳ್ಳೇದಾಗಲಿ. ಫಸ್ಟು ನೀವು ಬಿರಿಯಾನಿ ಮಾಡ್ಕೊಬರ್ರಿ. ನನಗೆ ತುಂಬ ಇಷ್ಟ ಕೈಮಾ ಮತ್ತು ಬೋಟಿ. ಗುರುಜಿ ಮೈಸೂರಲ್ಲಿ ಸಿಗ್ತೀರಾ ಬೆಂಗಳೂರಲ್ಲಿ ಸಿಗ್ತೀರಾ ಹೇಳಿ ಗುರುಜಿ? ಮೈಸೂರಿಗೆ ಬರೋಕ್ಕಾಗಲ್ಲ, ನೀವು ಬೆಂಗಳೂರಿಗೆ ಬರ್ರಿ. ಬಂದರೆ ಮೈಸೂರಿಗೆ ಬಂದರೆ ನಂಗೆ ಹನುಮಂತ ಬಿರಿಯಾನಿಗೆ ನಾನು ಮೊನ್ನೆಲ್ಲೂ ಮೈಸೂರಿಗೆ ಬಂದಿದ್ದೆ. ನಾನು ಅವ್ರಿಗೆ ಫೋನ್ ಮಾಡಿದೆ, ಕಾರಿಗೆ ತಂದು ಕೊಟ್ಟರು. ಅಲ್ಲೇ ಕಾರಲ್ಲಿ ತಿಂದ್ಬಿಟ್ಟು ಕೈ ತೊಳ್ಕೊಂಡು ಬಂದ್ಬಿಟ್ಟೆ. ಕಾರಿಗೆ ತಂದು ಕೊಟ್ಟರು ಪಾಪ. ನಾನು ಫೋನ್ ಮಾಡಿದ ತಕ್ಷಣ ಹನುಮಂತ ಬಿರಿಯಾನಿಗೆ ಅಲ್ಲೇ ತಿಂದ್ಬಿಟ್ಟು, ನಾನು ಹೇಳಿದ ಒಳಗಡೆ ರಶ್ ಇರುತ್ತಲ್ಲ ಆಚೆನೇ ತಂದು ಕೊಟ್ಟು ತಿಂದ್ಬಿಟ್ಟು ಬಂದೆ. ಬಂದಾಗ ನೀವು ಬೆಂಗಳೂರಿಗೆ ಬಂದಾಗ ತಗೊಬರ್ರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.